ಹೇಳಿದ್ಯೇ ನನ್ನ ಡೂಪ್ಲಿಕೇಟ್ ಹೆಂಡತಿ? ಬಾರೆ ಬಾರೆ ಹೊರಗೆ. ಬಂದಿಯಾ? ಬನ್ನಿ ಬನ್ನಿ, ಇಲ್ಲಿ ನೋಡಿ. ಏನೇ ಇಷ್ಟು ದಿವಸ ನನ್ನ ಬ್ಲಾಕ್ ಮೇಲ್ ಮಾಡಿ ನೀನೇ ನನ್ನ ಹೆಂಡತಿ 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 ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಲ್ಲ. ಇಲ್ಲಿ ನೋಡು, ಚೆನ್ನಾಗಿ ನೋಡು. ನಾನು ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿದ ನನ್ನ ಹೆಂಡತಿ. ನೋಡೆ. ಏದಡಿಯ, ನೀನು ಒಬ್ಬ ಮೀಸ ಹೊತ್ತ ಗಂಡಸಾಗಿ ಕಂಡೋರ್ ಮನೆ ಆಸ್ತಿಗೋಸ್ಕರ ಸ್ವಂತ ತಂಗಿನೇ ತಲೆ ಹಿಡಿದು ನಿನ್ನ ತಂಗಿನೇ ನನ್ನ ಹೆಂಡತಿ ಅಂತ ಇದ್ದಲ್ಲ. ಇನ್ನಿನ ಆಟ ನಡೆಯಲ್ಲ. ಇಲ್ಲಿ ನೋಡು ನೋಡು, ನನ್ನ ಕೈ ಹಿಡಿದು ಸಪ್ತಪದಿ ತುಳಿದ ನನ್ನ ಅರ್ಧಾಂಗಿ. ಭಟ್ಟ, ಉಂಡು ಮನೆಗೆ ಗಳ ಎಣಿಸೋ ಬೋಳಿ ಮಕ್ಕಳ, ನನ್ನ ಹೊರ ಹುಟ್ಟವರಾಗಿ ನೋಡ್ಕೊಂಡಲ್ಲೋ. ನೋಡು ನೋಡು, ಸುಳ್ಳು ಸಾಕ್ಷಿ ಹೇಳಿದ್ದಕ್ಕೆ ಶಿಕ್ಷೆ ಎಷ್ಟು ಗೊತ್ತಾ? 3 ತಿಂಗಳು ಜೈಲು. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್, ಹುಚ್ಚ, ಒಂದೇ ಒಂದ್ ಸಾಕ್ಷಿ ಕೊಡುವಂತ ಅವತ್ತು ಕೇಳಿದ್ರಲ್ಲ, ಇಲ್ಲಿದೆ ನೋಡಿ. ಅವಳು ನನ್ನ ಹೆಂಡತಿ ಅಲ್ಲ ಅಲ್ಲ ಅನ್ನೋದಕ್ಕೆ ಪ್ರತ್ಯಕ್ಷವಾದ ಸಾಕ್ಷಿ. ಹುಚ್ಚು ಯಾರಿಗೆ? ಪಲ್ಲವಿ, ಹೇಳು ಪಲ್ಲವಿ, ಹೇಳು, ನೀನೇ ನನ್ನ ಹೆಂಡತಿ ಅಂತ ಇವ್ರಿಗೆಲ್ಲ ಹೇಳು. ಕೂಗಿ ಕೂಗಿ ಹೇಳು ಪಲ್ಲವಿ, ಹೇಳು, ನೀನೇ ನನ್ನ ಹೆಂಡತಿ ಅಂತ ಹೇಳು. ಹೇಳು ಪಲ್ಲವಿ. ನಾನು ನಿಮ್ ಹೆಂಡತಿ ಅಲ್ಲ. ಇಂಥ ಸಮಯದಲ್ಲಿ ಹುಡುಗಾಟ ಆಡಬಾರ್ದು. ನೋಡು, ಹೇಳು, ನೀನೇ ನನ್ನ ಹೆಂಡತಿ ಅಂತ ಹೇಳು. ಪಲ್ಲವಿ, ಈ ರಾಕ್ಷಸನೆಲ್ಲ ಹಿಡಿಯೋದಕ್ಕೆ ನನಗಿರೋದು ನೀನು ಒಬ್ಳೆ. ಹೆದರ್ಕೋಬೇಡ, ನೀನ ಹೆಂಡತಿ ಅಂತ ಹೇಳು. ಹೇಳು ಪಲ್ಲವಿ. ಅಲ್ಲ, ನಾನ್ ನಿಮ್ ಹೆಂಡತಿ ಅಲ್ಲ. ನೋ ನೋ, ಬೇಡಮ್ಮ, ಬೇಡ, ದಯವಿಟ್ಟು ಇವ್ರ ಜೊತೆ ಸೇರ್ಕೊಂಡು ನೀನು ನನ್ನ ಕುತ್ತಿಗೆ ಕೊಯ್ಬೇಡ. ನಾನ್ ನಂಬಿಕೆಗೆ ದ್ರೋಹ ಮಾಡಬೇಡ. ನೋಡು ಮನೆ, ನಾನು ನನ್ನ ತಾಯಿಗಿಂತೂ ಹೆಚ್ಚಾಗಿ ನಂಬಿದ್ದೀನಿ. ಹೇಳಮ್ಮ, ಇವ್ರಿಗೆಲ್ಲ ಹೇಳು. ಹೇಳು, ನೀನೇ ನನ್ನ ಹೆಂಡತಿ ಅಂತ ಹೇಳಮ್ಮ. ಹೇಳು ಪಲ್ಲವಿ, ಹೇಳು ಪಲ್ಲವಿ, ದಯವಿಟ್ಟು ಪ್ಲೀಸ್ ಹೇಳು ಪಲ್ಲವಿ. ಹೇಳು ಪಲ್ಲವಿ. ನೋಡು ಪಲ್ಲವಿ, ನಾನು ಕೈ ಮುಗಿತೀನಿ, ನೀನು ಕಾಲು ಬೇಕಾದ್ರೆ ಬೀಳ್ತೀನಿ. ಹೇಳು ಪಲ್ಲವಿ, ಹೇಳು, ನನ್ನ ಕೈ ಬಿಡ್ಬೇಡ. ಹೇಳು ಪಲ್ಲವಿ, ಇವ್ರಿಗೆಲ್ಲ ಹೇಳು, ನೀನು ಹೆಂಡತಿ ಅಂತ ಹೇಳಮ್ಮ. ಹೇಳಮ್ಮ ಪ್ಲೀಸ್. ಹೇಳೆ ಹೇಳೆ ಹೇಳೆ, ನೀನೇ ನನ್ನ ಹೆಂಡತಿ ಅಂತ ಇವ್ರಿಗೆಲ್ಲ ಹೇಳು. ಹೇಳು. ಹೇ ಪಲ್ಲವಿ, ಇಲ್ಲಿ ನೋಡು, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ? ನನ್ನ ಮುಖ ನೋಡು, ನನ್ನ ಮುಖ ನೋಡು. ನಾನ್ ಕಣೆ ನಿನ್ ಗಂಡ. ಹೇಳು ಹೇಳು, ನಾನು ನಿನ್ ಗಂಡ ಅಂತ ಇವ್ರಿಗೆಲ್ಲ ಹೇಳು. ಹೇಳು ಪಲ್ಲವಿ, ಹೇಳು. ಹೇಳು ಹೇಳು ಪಲ್ಲವಿ, ಹೇಳು ಪಲ್ಲವಿ. ನೀನ್ ಹೇಳದೆ ಇದ್ರೆ ನಾನು ನಿನ್ನ ಕೊಂದಾಕ್ಬಿಡ್ತೀನಿ. ರಮೇಶ್ 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 ರಮೇಶ್, ಎಲ್ಲಿ ಹೊರಟೋಗಿದ್ದು? ನೀನು ಹುಡುಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಯಾಕ ಪ್ರಶಾಂತ್, ಏನಾಯ್ತು? ಏನಾಯ್ತಲ್ಲ? ನೋಡು, ಇವರೆಲ್ಲ ಸೇರ್ಕೊಂಡು ನನ್ನ ಹುಚ್ಚನ್ ಮಾಡಕ್ ಹೊರಟಿದ್ದಾರೆ. ನೋಡು, ನೀನ್ ಸರಿಯಾದ ಸಮಯಕ್ಕೆ ಬಂದಿದ್ಯಾ, ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನೋಡು ನೋಡು, ಇದರಲ್ಲಿ ನನ್ನ ಹೆಂಡತಿ ಯಾರಂತ ಹೇಳೋ, ನನ್ನ ಹೆಂಡತಿ ಯಾರಂತ ಗುರ್ಸೋ. ನಿನ್ನ ಹೆಂಡತಿನ ನಾನ್ ಗುರ್ತಿಡಿಬೇಕಾ? ಹೌದು ಕಣೋ, ನಗ್ಬೇಡ ಪ್ಲೀಸ್ ಪ್ಲೀಸ್. ಏನ್ ಬಾಬಿ, ನಿಮ್ ಗಂಡಂಗೆ ಏನಾಗಿದೆ? ನನ್ ಹೆಂಡತಿ ನೀನ್ ಗುರ್ತಿಡಿ ಅಂತ ಹೇಳ್ತಾ ಇದ್ದಾನೆ. ರಮೇಶ್. ಹಾಯ್ ಮಿಸ್ಟರ್ ರಘು. ಹಾಯ್ ರಮೇಶ್. ನಿಮ್ ಭಾವ ಯಾಕೆ ಸಿಲ್ಸಿಲಾಗಿ ಆಡ್ತಿದ್ದಾನೆ ಇವತ್ತು? ರಮೇಶ್, ಸ್ಟಾಪ್ ಇಟ್, ಸ್ಟಾಪ್ ಇಟ್. ರಮೇಶ್, ರಮೇಶ, ಬೇಡ ಕಣೋ, ಬೇಡ ಕಣೋ, ಇಂಥ ಒಳ್ಳೆ ಸಮಯದಲ್ಲಿ ನನಗೆ ಮೋಸ ಮಾಡಬೇಡ ಕಣೋ. ಇಲ್ಲಿ ನೋಡು, ಇಲ್ಲಿ ನೋಡು, ಏನಾಗಿದ್ಯೋ ನಿನ್ಗೆ? ಇಲ್ಲಿ ನೋಡು, ಇವಳು ನಿನ್ ಬಾಬಿ ಏನೋ? ಏ ರಮೇಶ, 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 ದಯವಿಟ್ಟು ನನಗೆ ಮೋಸ ಮಾಡಬೇಡ ಕಣೋ, ದಯವಿಟ್ಟು ಮೋಸ ಮಾಡಬೇಡವೋ, ಪ್ಲೀಸ್ ಪ್ಲೀಸ್. ನಾನ್ ಯಾಕೋ ನಿಂಗೆ ಮೋಸ ಮಾಡ್ಲಿ? ಇವರೇ ಅಲ್ವೇನೋ ನಿನ್ ಹೆಂಡತಿ? ಎಲ್ಲರ ಜೊತೆ ಸೇರಿ ನೀನು ಮೋಸ ಮಾಡ್ತೀರೋ?
ಮೋಸ ಮಾಡ್ದೆ ನೀನು. ಹಜಾರ್ ಸಾಕ್ಷಿ ಹೇಳಿಕತ್ತವ ಈಗಿನ ನಿಮ್ ಹೆಂಡತಿ ಅಂತ, ಆದ್ರೆ ನೀನ್ ಮಾತ್ರ ಒಪ್ಲಿಕ್ತಾ ಇರಲಿಲ್ಲ. ಯಾವ ಸುಳ್ಳು? ನನ್ನ ಹೆಂಡತಿ ಅಲ್ಲ. ನೀನ್ ನನ್ನ ಹೆಂಡತಿ ಅಲ್ಲ, ಇವಳು ನನ್ನ ಹೆಂಡತಿ. ನೀನೇ ನನ್ನ ಹೆಂಡತಿ, ಇವಳಲ್ಲ. ನೀನ್ ನನ್ನ ಹೆಂಡತಿ ಅಲ್ಲ, ಅವಳೇ ನನ್ನ ಹೆಂಡತಿ. ನೀನು ನನ್ನ ಹೆಂಡತಿ ಅಲ್ಲ, ಇವಳು ನನ್ನ ಹೆಂಡತಿ ಅಲ್ಲ. ನನ್ನ ಹೆಂಡತಿ ಬದುಕಿಲ್ಲ. ಏನಾಗಿದೆ? ಕೊಲೆ ಆಗಿದ್ದಾಳೆ. ನಾನೇ ಕೊಲೆ ಮಾಡಿದ್ದು. ಥ್ಯಾಂಕ್ ಯು ಮಿಸ್ಟರ್ ಪ್ರಶಾಂತ್. ಈ ಸತ್ಯನ ನಿಂಬಾಯಿಂದಲೇ ಹೇಳಿಸ್ಬೇಕು ಅಂತ ನಾವೆಲ್ಲರೂ ಸೇರಿ ಈ ನಾಟಕ ಆಡಿದ್ವಿ. ಯಾಕೆಂದ್ರೆ ಈ ಕೊಲೆಗೆ ಬೇರೆ ಯಾವ ಸಾಕ್ಷ್ಯಾಧಾರಗಳು ಇರಲಿಲ್ಲ. ಮಿಸ್ಟರ್ ಪ್ರಶಾಂತ್, ನಾನೊಬ್ಬ CBI ಆಫೀಸರ್. ಜೋಗ್ ಸುತ್ತಮುತ್ತ ಏರಿಯಾದಲ್ಲಿ ಪಿಕ್ನಿಕ್ ಅನ್ನೋ ನೆಪದಲ್ಲಿ ಕೊಲೆ, ರೇಪ್, ಕಳ್ಳಸಾಗಣೆ ನಡೀತಿದೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂತು. ಆ ಇನ್ವೆಸ್ಟಿಗೇಷನ್ ನಾನಲ್ಲಿದ್ದಾಗ ಒಂದಿನ ಅಕಸ್ಮಾತ್ ಆಗಿ ನಿಮ್ಮಿಬ್ಬರನ್ನ ಫೆರಿಲ್ ನೋಡಿದೆ. ಗಂಡ ಹೆಂಡತಿ ಅಂದ್ಕೊಂಡು ಸುಮ್ಮನಿದ್ದೆ. ಆದ್ರೆ ಅವತ್ತೇ ಜೋಗ್ ಫಾಲ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ನಿಮ್ಮ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ರಿ. ಅದೇ ಸಂಜೆ ಇವಳು ಸಾಗರ್ ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲಿ 5 ಅಲ್ಲ 10,000 ಬೇಕಾದ್ರೂ ಕೊಡ್ತೀನಿ, ಅರ್ಜೆಂಟ್ ಆಗಿ ನಾನು ಬೆಂಗಳೂರು ಡ್ರಾಪ್ ಮಾಡಿ ಅಂತ ಡ್ರೈವರ್ಸ್ಗಳ ಹತ್ರ ಬೇಡ್ಕೊತಾ ಇದ್ಲು. ನನಗ್ಯಾಕೋ ಇವಳ ಆಕ್ಟಿವಿಟೀಸ್ ನೋಡಿ ಡೌಟ್ ಬಂತು. ಹಾಗೆ ಇವಳನ್ನ ಫಾಲೋ ಮಾಡಿದೆ. ಡ್ರೈವರ್, ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕು. ಬರ್ತೀನಿ. ಇಲ್ಲಮ್ಮ, ಬರಕ್ಕಾಗಲ್ಲ. ಹಾಗೆ ಹೇಳ್ಬೇಡಿ. ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಇಲ್ಲಮ್ಮ, ಆಲ್ರೆಡಿ ಬುಕ್ ಆಗಿದೆ. ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ದುಡ್ಡಿನ ವಿಷಯ ಅಲ್ಲಮ್ಮ, ನೀವು ಬೇರೆ ನಾನು ಯಾವ್ದಾದ್ರು ಕಾರ್ ನೋಡ್ಕೊಳ್ಳಿ, ಅಲ್ಲಿ ಬೇಕಾದಷ್ಟಿದೆ. ಪ್ಲೀಸ್ ಅಯ್ಯೋ, ನಾನು ಹೇಳೋದು ಅರ್ಥ ಮಾಡ್ಕೊಂಡಮ್ಮ. ನೋಡಿ, ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ ಬೆಂಗಳೂರಲ್ಲಿ. ಡ್ರೈವರ್, ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕು. ಬರ್ತೀರಾ? ಇಲ್ಲಮ್ಮ, ಆಗಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡಿ. ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ. ಆಗಲ್ಲ ಅಂತ ಹೇಳಿದ್ನಲ್ಲಮ್ಮ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಎಸ್, ಅರ್ಜೆಂಟ್ ಆಗಿ ಬೆಂಗಳೂರು ಹೋಗ್ಬೇಕಾ? ಹೌದು ಸರ್, ಅರ್ಜೆಂಟಾಗಿ ಹೋಗ್ಬೇಕು. ನಾನು ಬೆಂಗಳೂರು ಕಡೆನೇ ಹೋಗ್ತಾ ಇದ್ದೀನಿ. ಇಫ್ ಯು ಡೋಂಟ್ ಮೈಂಡ್ ಶಾಲ್ ಐ ಡ್ರಾಪ್ ಯು? ಅದು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಐ ಆಮ್ ಲೈಕ್ ಯುವರ್ ಬ್ರದರ್. ಕಮ್ ಆನ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾರು ನೀನು? ನಿನ್ ಜೊತೆ ಬಂದವನು ಯಾರು? ಎಲ್ಲಿಂದ ಬಂದ್ರಿ? ನಿನಗೂ ಅವನಿಗೂ ಏನ್ ಸಂಬಂಧ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಇಲ್ಲ. ಕಾನ್ಸ್ಟೇಬಲ್, ಎಲ್ಲಿಂದ ಬಂದ? ಈ ಹಣ ಎಲ್ಲಿಂದ ಬಂತಿಲ್ಲ? ಗೊತ್ತಿಲ್ವಾ? ಇಲ್ಲ. 5 ಲಕ್ಷ ರೂಪಾಯಿ ಕೊಡ್ತೀನಿ. ನನ್ನ ಹೆಂಡತಿಯಾಗಿ ಯಾಕೆ ಮಾಡೋದು ಹೇಳ್ದ? ಅಷ್ಟೇ ನಂಗೆ ಗೊತ್ತಿರೋದು, ಬೇರೇನು ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ಆಫೀಸರ್, ಜೋಗ್ ಫಾಲ್ಸ್ ಹತ್ರ ಸಿಕ್ಕಿದ ಆ ಅನ್ಐಡೆಂಟಿಫೈಡ್ ಡೆಡ್ ಬಾಡಿಗೂ ಈಕೆಗೂ ಏನೋ ಸಂಬಂಧ ಇದೆ ಅಂತ ನನ್ಗೆ ಅನಿಸ್ತಾ ಇದೆ. ಎಸ್, ಇವಳನ್ನ ಇಟ್ಕೊಂಡು ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡಿದ್ರೆ ಕ್ರಿಮಿನಲ್ ಯಾರು ಅಂತ ಗೊತ್ತಾಗ. ಯು ಆರ್ ರೈಟ್. ನಾವ್ ಈ ಮನೆಗೆ ಬಂದು ಸೇರ್ಕೊಂಡ್ಮೇಲೆ ನಿಮ್ಮ ಎಲ್ಲಾ ಆಕ್ಟಿವಿಟೀಸ್ ಬಗ್ಗೆ ನಮ್ಮ ಆಫೀಸರ್ಸ್ ನಮಗೆ ರಿಪೋರ್ಟ್ ಮಾಡ್ತಾನೆ ಇದ್ರು. ನೀವ್ ಒಂದಿನ ಕುಡಿದ್ಬಿಟ್ಟು ಬಂದು ನನ್ನ ರೇಪ್ ಮಾಡೋ ಪ್ರಯತ್ನ ಪಟ್ರಿ. ಆವಾಗ ನಾನು ಕ್ಲೋರೋಫಾರಂ ಹಾಕಿ ನಿಮ್ ಪ್ರಜ್ಞೆ ತಪ್ಪಿಸ್ದೆ. ನೀವೇ ನನ್ನ ರೇಪ್ ಮಾಡಿದ್ರಿ ಅಂತ ನಂಬಿಸ್ದೆ. ಯಾಕೆಂದ್ರೆ ನಿಮ್ಮನ್ನ ಮಾನಸಿಕವಾಗಿ ಗೊಂದಲಕ್ಕೆ ಸಿಕ್ಕಿಸಿ ನಿಮ್ಮ ಬಾಯಿಗೆ ಸತ್ಯ
ಈ ಕೆಲ್ಸಕ್ಕೆ ನಿಮ್ ಫ್ರೆಂಡ್ ರಮೇಶ್, ಡಾಕ್ಟರ್ ಥಾಮಸ್, ನಿಮ್ ಮನೆ ಕೆಲಸದವರು ಎಲ್ಲ ಸಪೋರ್ಟ್ ಮಾಡಿದ್ರು. ಈಗ ಹೇಳಿ ಮಿಸ್ಟರ್ ಪ್ರಶಾಂತ್, ಯಾಕೆ ನೀವು ನಿಮ್ ಹೆಂಡತಿನ ಕೊಲೆ ಮಾಡಿದ್ರಿ? ನನ್ನ ಹೆಂಡತಿನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದ್ರಲ್ಲ, ಅದಕ್ಕೆ ಕಾರಣ ಇವನೇ. ಹೇಳ್ತೀನಿ ಮೊದ್ಲು ಬಾಯಿಸಿ ಮಾಡ್ಕೋ. ಏನು ಇದೆಲ್ಲ? ಪಲ್ಲವಿಗೆ ಮೆಡಿಕಲ್ ಸೀಟು ಸಿಕ್ಕಾಯ್ತು. ಅತ್ತೆ, ನೀನ್ 5 ವರ್ಷ ಆದ್ಮೇಲೆ ನೀನ್ ಡಾಕ್ಟರ್ ಹತ್ರ ಹೋಗ್ತೀಯ. ಡಾಕ್ಟರ್ ಅತ್ತೆ 5 ವರ್ಷ ಆದ್ಮೇಲೆ ನನ್ ಸಮಾಧಿ ಆಗುತ್ತೆ ಅಷ್ಟೇ. ಅಮ್ಮ ಬೇಡಮ್ಮ, ಬಾಯಿ ತಪ್ಪಿಕೊಡ ಅಂತ ಮಾತಾಡಬೇಡಮ್ಮ. ನಿನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲಮ್ಮ. ನೋಡು, ನಿನ್ ತಾಯಿ ಇನ್ನೂ ಸ್ವಲ್ಪ ದಿವಸ ನಿನ್ ಕಣ್ ಮುಂದೆ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದ್ರೆ ಅವಳು ಓದ್ಗೊಂದು ಈಡ್ಗಾಯಿ ಹೊಡೆದು ಇವತ್ತೇ ನನ್ ಮನೆ ತುಂಬಿಸು. ಏನತ್ತೆ ನೀನು ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತ ಹೇಳ್ತಿರ್ತೀಯ. ನನ್ಗೆ ಈಗ್ಲೇ ಮದ್ವೆ ಬೇಡ. ನಾನ್ ಮೆಡಿಕಲ್ ಓದ್ಲೇಬೇಕು, ಡಾಕ್ಟರ್ ಆಗ್ಲೇಬೇಕು. ನೋಡೆ, ನಮ್ಮ ಅಣ್ಣ ಅತ್ತಿಗೆ ಸಾಯೋದಿಕ್ಕೆ ಮುಂಚೆ ನಿನ್ನ ನನ್ ಮಡ್ಲಲ್ಲಿ ಹಾಕಿದ್ದು ನಿನ್ನ ಸಾಕಿ ಈ ಮನೆ ಸೊಸೆ ಮಾಡ್ಕೊಂತ ಡಾಕ್ಟರ್ ಮಾಡುವಂತಲ್ಲ. ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳು ಅಷ್ಟೇ. ಕೇಳ್ತೀನಿ. ಈ ಮನೇಲಿ ನನ್ಗೆ ಹೇಳೋರ್ ಕೇಳೋ ಯಾರಾದ್ರೂ ತೆಕ್ಕಿದ್ರೆ ತಾನೆ. ಸಾಕೋರ್ ಸಾಯಿಸಿದ್ರು ನಾನ್ ಸುಮ್ನಿರ್ಬೇಕು. ಹೌದು ಕಣೆ, ಅಂಗೈನಲ್ಲಿ ಇಟ್ಕೊಂಡು ಅರಗಿಣಿ ತರ ಸಾಕಿದ್ದು ನಿನ್ ಕುತ್ತಿಗೆ ಕೊಯ್ಯೋದಿಕ್ಕಲ್ಲ. ನೀನೇನಾದ್ರೂ ಹೇಳ್ಕೊತ್ತೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನ್ ಮೆಡಿಕಲ್ ಓದ್ಲೇಬೇಕು, ಡಾಕ್ಟರ್ ಆಗ್ಲೇಬೇಕು. ಏನೇ ಅಂದೆ? ಬಾ 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 ಬಾ, ಅದೇ ನೀವಿಬ್ರು ಮದುವೆ ವಯಸ್ಸಲ್ಲಿ ಯಾವಾಗ್ಲೂ ಹಿಂಗ್ ಜಗಳ ಆಡ್ತೀರಾ? ನಿನಗೇನಮ್ಮ ಮೆಡಿಕಲ್ ಸೇರ್ಕೋಬೇಕು ಅಷ್ಟೇ ತಾನೆ? ನಿನಗೇನಮ್ಮ ನಾವಿಬ್ರು ಮದುವೆ ಮಾಡ್ಕೋಬೇಕು ಅಷ್ಟೇ ತಾನೆ? ಹೌದು. ಆಯ್ತು, ಮದುವೆ ಮಾಡ್ಕೊಂಡು ಮೆಡಿಕಲ್ ಸೇರ್ಕೊಂಡ್ರೆ ಆಯ್ತು. ಏನ್ ಮಾವ ನೀನು? ನಾಡಿದ್ದೆ ನಾನ್ ಕಾಲೇಜಿಗೆ ಜಾಯ್ನ್ ಆಗ್ಬೇಕು. ನೀನ್ ನೋಡ್ರೆ ಮದ್ವೆಗಿದ್ದೆ ಅಂತಿದ್ಯಾ? ನೀನ್ ಕಾಲೇಜ್ ಜಾಯ್ನ್ ಆಗೋದು ನಾಳಿದ್ದು ತಾನೆ, ನಾಳೆ ಅಲ್ವಲ್ಲ? ಅಂದ್ರೆ ಅಂದ್ರೆ ನಾಳೆನೆ ನಮ್ಮಿಬ್ರು ಮದುವೆ.